ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗಳಿಗೂ ಅಷ್ಟೇ, ಅಮ್ಮನ ಪ್ರೀತಿ ಸಿಗ್ತಾ ಇಲ್ವಲ್ಲ ಅನ್ನೋ ನೋವು ಇನ್ಯಾವತ್ತೂ ಬರಲ್ಲ. ಅಷ್ಟು ಪ್ರೀತಿ ಕೊಡ್ತೀನಿ, ನಿಮಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳನ್ನ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ನಮ್ಮಿಬ್ಬರಲ್ಲೇ ಇರಲಿ. ಇವತ್ತು ಹೇಗೆ ಅತ್ತೆಯಿಂದ ವಿಷಯ ಮುಚ್ಚಿಟ್ರೋ ಇನ್ಮುಂದೆನೂ ಹಾಗೆ ಮೇಂಟೈನ್ ಮಾಡಿ, ಯಾರಿಗೂ ಗೊತ್ತಾಗೋದು ಬೇಡ. ಅಷ್ಟಕ್ಕೂ ನನಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವ ಕೋಪನೂ ದ್ವೇಷನೂ ಇಲ್ಲ. ಆದರೆ ನೀವು ನನ್ನ ಮಗು ಮೇಲೆ ತೋರಿಸ್ತಾ ಇರೋ ಅತಿಯಾದ ಕಾಳಜಿ ನನಗಿಷ್ಟ ಆಗ್ತಿಲ್ಲ. ಹೇಳಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂರ್ಬೇಡಿ. ಮುಂದೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಟೈಮ್ ಆಯ್ತು, ನಾನು ಮಲಗ್ತೀನಿ. ಅಪ್ಪ, ನಾನೆಲ್ಲ ಕೇಳಿಸ್ಕೊಂಡಮ್ಮ. ಯಾಕಪ್ಪ ಆ ದೇವ್ರು ಯಾಕಪ್ಪ ನನಗೆ ಹೀಗೆ ಮಾಡ್ತಾ ಇದ್ದಾನೆ? ಮಗುನ ಹೆತ್ತಿದ್ ನಾನಾದ್ರೂ ನಿಸ್ವಾರ್ಥದಿಂದ ನನ್ನ ಮಗುನ ಅವಳ ಮಡ್ಲಿಗೆ ಹಾಕ್ದೆ. ಮಗು ಅವಳ ಜೊತೆ ಬೆಳಿತಿರೋದನ್ನ ನೋಡಿ ನಾನು ಖುಷಿ ಪಟ್ಟೆ. ಮಗು ಯೋಗಕ್ಷೇಮ ನೋಡ್ಕೋತಿದ್ ನನ್ನನ್ನೇ ಮಗುವಿಂದ ದೂರ ಮಾಡಿದ್ಲು. ಸಲಹೆ ಕೊಡೋದಕ್ಕೆ ಹೋದ್ರೆ ನನಗೆ ಬುದ್ಧಿ ಹೇಳ್ಬೇಡಿ ಅಂತ ನನ್ನ ಹತ್ರ ಮಾತು ಬಿಟ್ಲು. ಅತ್ಯಮ್ಮನ ಹತ್ರ ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪನ ಹೇಳ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂದ್ಲು. ಹಾಗೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತಾನೂ ಹೇಳ್ತಾಳೆ. ಅವಳ ಮನ್ಸಲ್ಲಿ ನನ್ನ ಬಗ್ಗೆ ಅವಳಿಗೆ ಏನು ಅಭಿಪ್ರಾಯ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ನಾನು ಅವಳ ಪಾಲಿಗೆ ಒಳ್ಳೆಯವಳ ಕೆಟ್ಟೋಳ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಒಂದೊಂದು ಸಲ ಒಂದೊಂದು ರೀತಿ ಆಡ್ತಾಳೆ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದಕ್ಕಿಂತಲೂ ಸಮಯ ಸಂದರ್ಭನೇ ನಿಮ್ಮ ಪಾಲಿಗೆ ಕೆಟ್ಟದಾಗಿದೆ ಅಂತ ಅನ್ಕೋಬೇಕಷ್ಟೆ. ಅದೇ ನಿಮ್ಮನ್ನು ದೂರ ಮಾಡಿದೆ. ನಿನ್ನ ಮಾತ್ರ ಅಲ್ಲ, ಮಗುನೂ ನಿನ್ನಿಂದ ದೂರ ಮಾಡಿದ್ದಾಳೆ. ಇಲ್ಲಿ ಜನನಿ ಒಳ್ಳೆ ಹುಡುಗಿನೇ, ಆದರೆ ಅವಳ ಜೊತೆಯಲ್ಲಿರೋ ತಲೆ ಕೆಡಿಸೋದಕ್ಕೆ ಎಷ್ಟೊತ್ತು ಬೇಕು ಹೇಳು? ಅಲ್ಲ ಅಪ್ಪ, ಯಾರು ಏನೋ ಹೇಳ್ತಾರೆ ಅಂದ್ರೆ ಜನನಿಗೆ ನನ್ನ ಬಗ್ಗೆ ಗೊತ್ತಿಲ್ವೇನಪ್ಪ? ಯಾರು ಏನೇ ಹೇಳಿದ್ರು ನಂಬಿಡದ? ಮನಸ್ಸು ಎಷ್ಟೇ ಸ್ವಚ್ಛವಾಗಿದ್ದರೂ ಕೇಳೋ ಕಿವಿಗಳು ಹಿತ್ತಾಳೆದಾಗಿದ್ದರೆ ಏನು ಮಾಡೋಕ್ಕಾಗತ್ತೆ ಹೇಳು? ಆ ದೇವರು ನಿನಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ತಾನೋ? ನಿನ್ನ ವಿಷಯದಲ್ಲಿ ಆ ದೇವರು ಕಲ್ಲು ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ. ಅಥವಾ ನಿನಗೆ ಕಷ್ಟ ಎದುರಿಸೋ ಧೈರ್ಯ ಇದೆ ಅಂತಲೇ ನಿನಗೆ ಎಲ್ಲ ತಂದಿಡ್ತಾನೆ ಅನಿಸುತ್ತೆ. ಆದರೆ ಇದ್ಯಾವುದು ಶಾಶ್ವತ ಅಲ್ಲ. ಉರಿಯೋ ಬೆಂಕಿಗೆ ನೀರು ಸುರಿದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಆರಲೇಬೇಕು. ನಿನಗೆ ಬಂದಿರೋ ಕಷ್ಟಗಳು ಇವತ್ತಲ್ಲ ನಾಳೆ ದೂರ ಆಗಲೇಬೇಕು. ನಮ್ಮ ಪುಟಾಣಿನ ಅವರು ಅದೆಷ್ಟು ದಿನ ದೂರ ಇರ್ತಾರೋ ನಾನು ನೋಡ್ತೀನಿ. ಆ ಮಗು ಯಾವತ್ತಿದ್ರು ನಿನ್ನ ಮಡಿಲು ಸೇರೋ ದಿನ ಹತ್ರ ಇದೆ. ಅಪ್ಪ, ಈ ವಿಷಯನೆಲ್ಲ ಯಜಮಾನ್ರ ಹತ್ರ ಹೇಳ್ಬೇಡ. ಮೊದಲೇ ಜನನಿ ಆಸ್ತಿ ಪತ್ರ ಹರಿದಾಕಿದ್ದಾಳೆ ಅಂತ ಯಜಮಾನ್ರ ಮನ್ಸಿಗೆ ನೋವಾಗಿದೆ. ಇನ್ನು ಅದ್ರಲ್ಲಿ ಈ ವಿಷಯ ಬೇರೆ ಗೊತ್ತಾದ್ರೆ ಅವನ ಮನ್ಸಿಗೆ ಇನ್ನೂ ತುಂಬಾ ಬೇಜಾರಾಗುತ್ತೆ. ಸರಿನಮ್ಮ,
ನೋಡಿ. ಪಾರು, ಯಾರೋ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ಯಲ್ಲ, ಯಾರದು? ಇನ್ಮೇಲಿಂದ ಏನೇ ಕೆಲಸ ಮಾಡೋವಾಗಲೂ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡ್ತೀನಿ. ಸುಮ್ಮನೆ ನನ್ನಿಂದ ಎಲ್ರಿಗೂ ಬೇಜಾರು ಅಂತ ಹೇಳ್ತಾ ಇದ್ದೆ. ಅದು ನಿಜನೇ ಅಲ್ವಾ ಸಾರ್ಥಿ? ಪಾರುಗೆ ಬೆರಳು ಸುಟ್ಟೋದಾಗ ನನಗಂತೂ ಜೀವನೇ ಹೋದಾಗಾಯ್ತು. ಮನೇಲಿ ಏನೇ ಘಟನೆಗಳು ನಡೀತಾ ಇದ್ರು ಅದು ನಾವು ಮಾಡೋ ಕೆಲಸದ ಮೇಲೆ ಯಾವ ಪರಿಣಾಮನೂ ಬೀರಬಾರ್ದು. ನಾವು ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇದು ಬರೀ ನಿನಗೆ ಮಾತ್ರ ಅಲ್ಲ ಪಾರು, ಎಲ್ರಿಗೂ ಅನ್ವಯಿಸುತ್ತೆ. ಅರ್ಥ ಆಯ್ತು ಯಜಮಾನ್ರೆ. ಸರಿ, ಟೈಮ್ ಆಯಿತು, ಬಾ ಹೋಗೋಣ. ಸಾರ್ಥಿ, ನೀವು ಮಾಡ್ಕೊಳ್ಳಿ. ಅದ್ಯಾವ ಪುಣ್ಯಾತ್ಮ ನನಗಿದನ್ನ ಕೊಟ್ನೋ ಏನೋ. ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಿಲ್ಲ. ನನ್ನನ್ನು ಇಷ್ಟಪಡ್ತಿರೋ ಆ ಹೂನ ನೋಡಬೇಕು ಅಂತ ನನಗೆ ತುಂಬಾನೇ ಆಸೆ ಆಗ್ತಿದೆ. ಆಕಾಶದಲ್ಲಿ ಹಾರಾಡೋ ವಿಮಾನದ ಥರ ನನ್ನ ಮನಸ್ಸು ಹಾರಾಡ್ತಾ ಇದೆ. ಪತ್ರ ಕೊಟ್ಟು ಪ್ರೀತಿನ ನಿವೇದನೆ ಮಾಡಿಕೊಂಡವನು ಫೋನ್ ಮಾಡಿ ಪ್ರೀತಿನ ಇನ್ನೂ ಜಾಸ್ತಿ ಮಾಡಿಬಿಟ್ಟ. ಈಗ ಈ ಹೂವಿನ ಉಡುಗೊರೆ ಕೊಟ್ಟು ನಿಜವಾಗ್ಲೂ ನನ್ನ ಮನಸ್ಸನ್ನೇ ಕದ್ಬಿಟ್ಟಿದ್ದಾನೆ. ಆದರೆ ಆ ಕಳ್ಳ ಯಾರು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಮರೆಯಲ್ಲಿ ನಿಂತು ಆಟ ಆಡಿಸ್ತಾ ಇರೋ ಹೂ ನನ್ನ ಗೆಳೆಯನೇ, ಒಂದೇ ಒಂದು ಸಲ ನನ್ನ ಕಣ್ಮುಂದೆ ಬರ್ತೀಯಾ? ನನ್ನ ಗಂಡ ಮೋಹನ್, ಇದೇನು ಬೆಡ್ರೂಮ್ ಏನ್ರಿ? ನೀವು ಕತ್ತು ಮುಚ್ಚಿ ಬಂದು ನನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ? ಅಲ್ಲೇ ದಾಮು, ನಮ್ಮ ಬೆಡ್ರೂಮಲ್ಲಿ ಇರೋದು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ ನಾನಾದರೂ ಏನು ಮಾಡಲಿ? ಚಳಿ ಆಗ್ತಾ ಇದೆ. ಅಯ್ಯೋ, ನೀವು ಹೋಗಿ, ನಾನು ಬರ್ತೀನಿ. ನಾನು ಹೋಗಲ್ಲ ದಾಮು. ಅಯ್ಯೋ, ನಾನಿಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೆ. ನೀವೊಬ್ರು, ನೀವು ಹೋಗ್ರಿ, ನಾನು ಬರ್ತೀನಿ. ನಾನು ಹೋಗಲ್ಲ ದಾಮು, ನೀನು ಬರೋವರೆಗೂ ನಾನು ಹೋಗಲ್ಲ, ಇಲ್ಲೇ ನಿಂತ್ಕೊ. ಸೇರಿಕೆ ರಾಮೇಶ್ವರಕ್ಕೆ ಹೋದು ಶನೀಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಂಗಾಯ್ತು. ಬನ್ನಿ. ಓ ನನ್ನ ಪ್ರಾಣೇಶ್ವರ, ನೀನು ಎಲ್ಲೇ ಇದ್ರೂ ಬೇಗ ಬಾ. ಆದಷ್ಟು ಬೇಗ ನೀನು ಯಾರು ಅಂತ ಗೊತ್ತು ಮಾಡಿಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.